ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 35 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದರಲ್ಲೂ ವಿಶೇಷವಾಗಿ FDA, SDA, KPSCಯ ಸಿ ಗ್ರೂಪ್ ಹುದ್ದೆಗಳ ನೇಮಕಾತಿ, ಪೊಲೀಸ್ ನೇಮಕಾತಿಗಳಲ್ಲಿ ಈ ಪ್ರಶ್ನೆಗಳು ಬಂದೇ ಬರುತ್ತೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಅತ್ಯಂತ ಸರಳ ವಿವರಣೆಗಳ ಜೊತೆಗೆ ಸರಿ ಉತ್ತರವನ್ನು ನೀಡಲಾಗಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಭಾರತದಲ್ಲಿ ಎಕ್ಸಿಮ್ ಬ್ಯಾಂಕ್ ಸ್ಥಾಪನೆಯಾಯಿತು? 6ನೇ ಪಂಚವಾರ್ಷಿಕ ಯೋಜನೆ. ಎಕ್ಸಿಮ್ ಅಂದರೆ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್, ಇದರ ವಿಸ್ತೃತ ರೂಪ. ಎಕ್ಸ್ಪೋರ್ಟ್ ಇಂಪೋರ್ಟ್. ಇದನ್ನು 1982 ಜನವರಿ 1ರಂದು ಪ್ರಾರಂಭಿಸಲಾಯಿತು. 6ನೇ ಪಂಚವಾರ್ಷಿಕ ಯೋಜನೆಯಲ್ಲಿ 1980-85ರಲ್ಲಿ ಬಡತನ ನಿರ್ಮೂಲನೆಗೆ, ಮಾಹಿತಿ ತಂತ್ರಜ್ಞಾನ, ಕೈಗಾರಿಕಾ ಅಭಿವೃದ್ಧಿಗೆ ಹೆಚ್ಚಿನ ಮಹತ್ವ ನೀಡಲಾಯಿತು. 4 is the right answer. ಇವುಗಳಲ್ಲಿ ಸರಿಯಾದ ಹೇಳಿಕೆ ಅಥವಾ ಹೇಳಿಕೆಗಳನ್ನು ಗುರುತಿಸಿ. ಎ. ಅಶೋಕನ ಬಹುತೇಕ ಪ್ರಾಕೃತ ಶಾಸನಗಳನ್ನು ಬ್ರಾಹ್ಮಿ ಲಿಪಿಯಲ್ಲಿ ಬರೆಯಲಾಗಿದೆ. ಬಿ. ಆದರೆ ವಾಯುವ್ಯ ಭಾಗದಲ್ಲಿರುವ ಕೆಲವನ್ನು ಖರೋಷ್ಠಿ ಲಿಪಿಯಲ್ಲಿ ಬರೆಯಲಾಗಿದೆ. ಸರಿಯಾದ ಉತ್ತರ ಎ ಮತ್ತು ಬಿ ಎರಡೂ ಕೂಡ ಸರಿ. 1 is the right answer. ಒಬ್ಬ ವ್ಯಕ್ತಿಯು ತನ್ನ ಮನೆಯಾಚೆ ಇರುವ ಧ್ವಜಸ್ತಂಭದ ನೆರಳು 21ನೇ ಡಿಸೆಂಬರ್ 12 ಗಂಟೆ ನಡುಹಗಲಲ್ಲಿ ಬಿದ್ದಿಲ್ಲವೆಂಬುದನ್ನು ಗಮನಿಸಿದ್ದಾನೆ. ಹಾಗಿದ್ದಲ್ಲಿ ಆತನ ಮನೆಯು ಕೆಳಗಿನ ಯಾವ ಸ್ಥಳದಲ್ಲಿ ಇದೆ? ಮಕರ ಸಂಕ್ರಾಂತಿ ವೃತ್ತ. ಮಕರ ಸಂಕ್ರಾಂತಿ ವೃತ್ತ ಅಂದರೆ 23.5 ದಕ್ಷಿಣ ಅಕ್ಷಾಂಶ ಹಾಯ್ದು ಹೋದಂತಹ ದೇಶಗಳು ಆಸ್ಟ್ರೇಲಿಯಾ, ಚಿಲಿ, ನಮೀಬಿಯಾ, ದಕ್ಷಿಣ ಆಫ್ರಿಕಾ, ಮೊಜಾಂಬಿಕ್, ಮಡಗಾಸ್ಕರ್, ಟೊಂಗಾ, ಪರಾಗ್ವೆ ಹಾಗೂ ಬ್ರೆಜಿಲ್. ಸೊ 4 is the right answer. ಮಕರ ಸಂಕ್ರಾಂತಿ ವೃತ್ತದಲ್ಲಿ ಇದ್ದಾಗ 21ನೇ ಡಿಸೆಂಬರ್ 12 ಗಂಟೆ ನಡುಹಗಲಿನಲ್ಲಿ ನೆರಳು ಬಿದ್ದಿಲ್ಲ ಎಂಬುದನ್ನು ಅವನು ಗಮನಿಸಿದ್ದಾನೆ. ಒಂದು ಪರಮಾಣುವಿನ ನ್ಯೂಕ್ಲಿಯಸ್ ಕೆಳಗಿನ ಯಾವುದನ್ನು ಹೊಂದಿರುತ್ತದೆ? ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು. ಒಂದು ಪರಮಾಣುವಿನ ನ್ಯೂಕ್ಲಿಯಸ್ನಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳಿದ್ದು ಎಲೆಕ್ಟ್ರಾನ್ ಬೀಜ ಕೇಂದ್ರದ ಸುತ್ತ ಸುತ್ತುತ್ತಾ ಇರುತ್ತೆ. ಈ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಒಟ್ಟು ಮೊತ್ತಕ್ಕೆ ನ್ಯೂಕ್ಲಿಯಾನ್ ಅಥವಾ ಪರಮಾಣು ರಾಶಿ ಸಂಖ್ಯೆ ಅಂತೇಳಿ ಕರೀತಾರೆ. 1 is the right answer. ಚಾಲ್ತಿ ಖಾತೆಯು ಭಾರತದ ಪಾವತಿ ಬಾಕಿಗೆ ಸಂಬಂಧಿಸಿದಂತೆ ಕಾರ್ಯಾತ್ಮಕವಾಗಿ 2 ರೀತಿ ವರ್ಗೀಕರಣಗೊಂಡಿದೆ. ಅವು ಮರ್ಚಂಡೈಸ್ ಅಂದರೆ ವಾಣಿಜ್ಯ ಸರಕು ಮತ್ತು ಅಗೋಚರಗಳು. ದೇಶದ ಚಾಲ್ತಿ ಖಾತೆಯು ಸರಕು ಮತ್ತು ಸೇವೆಗಳ ವ್ಯವಹಾರದಲ್ಲಿ ಅದರ ಇರುವಿಕೆಯನ್ನು ತೋರಿಸುತ್ತದೆ. ತಾಂತ್ರಿಕವಾಗಿ ಪಾವತಿಸುವ ಸಮತೋಲನದ ಚಾಲ್ತಿ ಖಾತೆಯು ಸರಕು ಮತ್ತು ಸೇವೆಯ ಹಣದ ಮೌಲ್ಯವನ್ನು ವಿವರಿಸುತ್ತದೆ. ಭಾರತದ ಪಾವತಿ ಬಾಕಿಗೆ ಸಂಬಂಧಿಸಿದಂತೆ 4 ರೀತಿಯ ಖಾತೆಯನ್ನು ಒಳಗೊಂಡಿದೆ. 1 ಚಾಲ್ತಿ ಖಾತೆ, ಬಂಡವಾಳ ಖಾತೆ 2ನೇದು, 3ನೇದು ವಿದೇಶಿ ವಿನಿಮಯ ಬದಲಾವಣೆ ಹಾಗೂ 4ನೇದು ಲೆಕ್ಕ ಪರಿಶೋಧನೆ. 1 is the right answer. ಹರ್ಟೋಗ್ ಸಮಿತಿ ವರದಿಗೆ ಈ ಪೈಕಿ ಯಾವುದು ಸಂಬಂಧಿಸಿದೆ? ಬ್ರಿಟಿಷ್ ಭಾರತದಲ್ಲಿ ಶಿಕ್ಷಣದ ಬೆಳವಣಿಗೆ ಮತ್ತು ಅದರ ಭವಿಷ್ಯ ಪ್ರಗತಿಯ ಅಂತಃಸತ್ವಗಳು. ಹರ್ಟೋಗ್ ಸಮಿತಿಯನ್ನು ಭಾರತದಲ್ಲಿ ಶಿಕ್ಷಣದ ಬೆಳವಣಿಗೆಯನ್ನು ಸಮೀಕ್ಷೆ ನಡೆಸಲು ನೇಮಿಸಲಾಗಿತ್ತು. ಇದು ತನ್ನ ವರದಿಯನ್ನು 1929ರಲ್ಲಿ ಪ್ರಕಟಿಸಿತು. ಈ ಸಮಿತಿಯು ಸೆಕೆಂಡರಿ ಮತ್ತು ಯೂನಿವರ್ಸಿಟಿ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿತು. 4 is the right answer. ಕೆಳಗಿನ ಯಾವ ನೀಡಿಕೆಗೆ ಸಂಬಂಧಿಸಿದಂತೆ ಗಾಂಧೀಜಿಯವರು ಹೀಗೆ ಹೇಳಿದ್ದರು? ಮುಳುಗುವ ಬ್ಯಾಂಕಿಗೆ ಉತ್ತರ ದಿನಾಂಕದ ಚೆಕ್. ಯುದ್ಧಾನಂತರ ಡೊಮಿನಿಯನ್ ಸ್ಥಾನ ನೀಡುವ ಕ್ರಿಪ್ಸ್ ಕೊಡುಗೆ. ಬ್ರಿಟನ್ ದ್ವಿತೀಯ ಮಹಾಯುದ್ಧದಲ್ಲಿ ಸಿಲುಕಿ ಭಾರತಕ್ಕೆ ಸಹಾಯ ಮಾಡಲು ಕೇಳಿತು. ಯುದ್ಧ ನಂತರ ಭಾರತಕ್ಕೆ ಡೊಮಿನಿಯನ್ ಅಂತಸ್ತು ಕೊಡಲಾಗುವುದೆಂದು ವಿನ್ಸ್ಟನ್ ಚರ್ಚಿಲ್ ಘೋಷಿಸಿ 1942ರಲ್ಲಿ ಕ್ರಿಪ್ಸ್ ನಿಯೋಗವನ್ನು ಭಾರತಕ್ಕೆ ಕಳುಹಿಸಿದ್ದನು. ಅದನ್ನರಿತ ಗಾಂಧೀಜಿಯವರು ಆ ಕರಡು ಘೋಷಣೆಯನ್ನು ಕುರಿತು ಮುಳುಗುತ್ತಿರುವ ಬ್ಯಾಂಕಿನ ಹೆಸರಿನಲ್ಲಿ ಇರುವ ಮುಂದಿನ ದಿನಾಂಕದ ಚೆಕ್ ಎಂದು ಅರ್ಥೈಸಿದರು. 1 is the right answer. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕೆಪಿಸಿಸಿಯು ಶಿವಪುರದಲ್ಲಿ ನಡೆಸಿದ ಧ್ವಜ ಸತ್ಯಾಗ್ರಹದ ಅಧ್ಯಕ್ಷತೆಯನ್ನು ವಹಿಸಿದ್ದವರು ಯಾರು? ಟಿ. ಸಿದ್ದಲಿಂಗಯ್ಯ. ಮಂಡ್ಯ ಜಿಲ್ಲೆಯ ಮದ್ದೂರು ಬಳಿ ಶಿವಪುರ ಎಂಬಲ್ಲಿ ಧ್ವಜ ಸತ್ಯಾಗ್ರಹವು 1938ರಲ್ಲಿ ಟಿ. ಸಿದ್ದಲಿಂಗಯ್ಯನವರ ಅಧ್ಯಕ್ಷತೆಯಲ್ಲಿ ನಡೆದಿತ್ತು. ಈ ಸಮಾರಂಭಕ್ಕೆ ಎಲ್ಲೆಡೆಯಿಂದ ಸುಮಾರು 25,000 ಜನ ಆಗಮಿಸಿದ್ದರು. 3 is the right answer. ಸಮತಲ ಕನ್ನಡಿಯಲ್ಲಿ ದೊರೆಯುವ ಪ್ರತಿಬಿಂಬವು ಹೇಗಿರುತ್ತದೆ? ವಾಸ್ತವ ಭಾಸ.
ದರ್ಪಣಗಳನ್ನು ಸಮತಲ, ಗೋಲೀಯ, ನಿಮ್ನ ಮತ್ತು ಪೀನಗಳೆಂದು ವಿಂಗಡಿಸಲಾಗಿದೆ. ಸಮತಲ ದರ್ಪಣದಲ್ಲಿ ದರ್ಪಣದ ಮೇಲ್ಮೈ ಸಮತಲವಾಗಿರುತ್ತದೆ. ಇದು ವಾಸ್ತವಾಭಾಸ ಪ್ರತಿಬಿಂಬವನ್ನು ದೊರಕಿಸುತ್ತದೆ. ಈ ದರ್ಪಣವು ಆವರ್ತ ಪ್ರತಿಫಲನವನ್ನು ಉಂಟು ಮಾಡುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಯಾವ ಚೋಳ ದೊರೆಯು ಯಾರ ಆಳ್ವಿಕೆಯಡಿ ತಂಜಾವೂರಿನಲ್ಲಿ ಬೃಹದೇಶ್ವರ ದೇವಾಲಯವನ್ನು ನಿರ್ಮಿಸಿದನು? 1ನೇ ರಾಜರಾಜ. 1ನೇ ರಾಜರಾಜ ಚೋಳ ಕ್ರಿಸ್ತಶಕ 985 1014 ಇವನ ಕಾಲಾವಧಿ. 1ನೇ ರಾಜ ಚೋಳ, ಇವನ ಮೊದಲ ಹೆಸರು ಅರುಮೋಳಿ. ಇವನು ತಂಜಾವೂರಿನಲ್ಲಿ ಬೃಹದೇಶ್ವರ ದೇವಾಲಯವನ್ನು ನಿರ್ಮಿಸಿದ್ದು. 2 ಈಸ್ ದಿ ರೈಟ್ ಆನ್ಸರ್. ವಸಾಹತುಶಾಹಿ ಭಾರತದಲ್ಲಿ ಅರಸರ ಶ್ರೇಣಿಯಲ್ಲಿ ಮೈಸೂರು ಸಂಸ್ಥಾನದ ಸ್ಥಾನವು ಈ ರೀತಿಯದು. 21 ಬಂದೂಕು ಸಲಾಮಿನ ರಾಜ್ಯ. ಮೈಸೂರು ಒಡೆಯರ ಮೂಲ ಸಂಸ್ಥಾಪಕರಾದ ಯದುರಾಯರು 1399 1423 ರಾಜ್ಯವಾಳಿದರು. ಆದರೆ ಮೈಸೂರು ರಾಜ್ಯದ ನಿಜವಾದ ಪ್ರಾಮುಖ್ಯತೆ ಪ್ರಾರಂಭವಾದುದು 1578ರಲ್ಲಿ ಅಧಿಕಾರಕ್ಕೆ ಬಂದ ರಾಜ ಒಡೆಯರ್ ಆಳ್ವಿಕೆಯಿಂದ. ವಸಾಹತುಶಾಹಿ ಭಾರತದ ಅರಸರ ಶ್ರೇಣಿಯಲ್ಲಿ ಮೈಸೂರು ಸಂಸ್ಥಾನದ ಸ್ಥಾನವನ್ನು 21 ಬಂದೂಕ ಸಲಾಮಿನ ರಾಜ್ಯವೆಂದು ಕರೆಯಲಾಗುತ್ತಿತ್ತು. 2 ಈಸ್ ದಿ ರೈಟ್ ಆನ್ಸರ್. 1930ರ ಏಪ್ರಿಲ್ನಲ್ಲಿ ಬೆಳಗಾಂನಲ್ಲಿ ಉಪ್ಪನ್ನು ಮಾರಿ ಉಪ್ಪಿನ ಕಾನೂನನ್ನು ಮುರಿದವರು ಯಾರು? ಗಂಗಾಧರ ರಾವ್ ದೇಶಪಾಂಡೆ. ಗುಜರಾತ್ನ ಸಮುದ್ರ ತೀರದ ದಂಡಿಯ ಬಳಿ 6ನೇ ಏಪ್ರಿಲ್ 1930ರಂದು ಉಪ್ಪನ್ನು ತಯಾರಿಸಿ ಬ್ರಿಟಿಷರಿಗೆ ಬಿಸಿ ಮುಟ್ಟಿಸುವ ಕಾರ್ಯಕ್ರಮ ರೂಪಿಸಲಾಗಿತ್ತು. ಅದೇ ರೀತಿ ಕರ್ನಾಟಕದಲ್ಲಿ 6 ಏಪ್ರಿಲ್ 1930ರಂದು ಕಾರವಾರದ ಸಮುದ್ರ ತೀರದ ಅಂಕೋಲ ಎಂಬಲ್ಲಿ ಉಪ್ಪಿನ ಸತ್ಯಾಗ್ರಹ ಆರ್ ದಿವಾಕರ್ ನೇತೃತ್ವದಲ್ಲಿ ಬೆಳಗಾವಿಯಲ್ಲಿ ಗಂಗಾಧರ ರಾವ್ ದೇಶಪಾಂಡೆಯವರ ನೇತೃತ್ವದಲ್ಲಿ ನೆರವೇರಿಸಲಾಗಿತ್ತು. 4 ಈಸ್ ದಿ ರೈಟ್ ಆನ್ಸರ್. ರೈತವಾರಿ ಪದ್ಧತಿಯು ಬ್ರಿಟಿಷ್ ಭಾರತದ ದಕ್ಷಿಣ ಭಾಗದಲ್ಲಿ ಪರಿಚಯಿಸಿದ ಭೂಮಿ ಕರ ನಿರ್ಧರಣೆ ಪದ್ಧತಿಯಾಗಿತ್ತು. ಇದಕ್ಕೆ ಕಾರಣ ಬ್ರಿಟಿಷ್ ಭಾರತದಲ್ಲಿ ಭೂಮಿ ಕಂದಾಯ ಸಂಗ್ರಹಣೆಯನ್ನ ಹೆಚ್ಚಿಸುವುದು. ರೈತವಾರಿ ಪದ್ಧತಿಯನ್ನು ಸರ್ ಥಾಮಸ್ ಮನ್ರೋ ಅವರು 1820ರಲ್ಲಿ ಭೂಮಿ ಕಂದಾಯ ಹೆಚ್ಚಿಸಲು ಜಾರಿಗೆ ತಂದನು. ದಕ್ಷಿಣ ಭಾರತದಲ್ಲಿ ಜಾರಿಗೆ ಬಂದು ಯಶಸ್ವಿಯಾದ ರೈತವಾರಿ ವ್ಯವಸ್ಥೆಯನ್ನು ಕ್ರಮೇಣ ಬಂಗಾಳ ಹೊರತಾಗಿ ಇಡೀ ದೇಶಾದ್ಯಂತ ಜಾರಿಗೊಳಿಸಲಾಯಿತು. ಮದ್ರಾಸ್, ಬಾಂಬೆ, ಕೊಡಗು, ಕರ್ನಾಟಕ, ಬೀರರ್, ಅಸ್ಸಾಂಗಳಲ್ಲಿ ಜಾರಿಯಲ್ಲಿತ್ತು. 1 ಈಸ್ ದಿ ರೈಟ್ ಆನ್ಸರ್. ಮಾಪಿಳ್ಳೆ ದಂಗೆಯು ಡ್ಯಾಶ್ಗೆ ಸಂಬಂಧಿಸುವುದಾಗಿದೆ. ರೈತರ ಅತೃಪ್ತಿ. ಮಾಪಿಳ್ಳೆ ಎಂದರೆ ಮಲಬಾರಿನ ಮುಸ್ಲಿಂ ರೈತರು. ಈ ದಂಗೆಯು 1921ರಲ್ಲಿ ಕೇರಳದ ದಕ್ಷಿಣ ಮಲಬಾರಿನಲ್ಲಿ ಟೀ ಮತ್ತು ಕಾಫಿ ಎಸ್ಟೇಟ್ಗಳಲ್ಲಿ ದುಡಿಯುತ್ತಿದ್ದ ಬಡ ರೈತ ಕಾರ್ಮಿಕ ದಂಗೆಯಾಗಿದೆ. 4 ಈಸ್ ದಿ ರೈಟ್ ಆನ್ಸರ್. ನಾಗರಿಕ ಉಲ್ಲಂಘನಾ ಚಳವಳಿಯ ಅವಧಿಯಲ್ಲಿ ಕರ್ನಾಟಕದಲ್ಲಿ ಈ ಕೆಳಗಿನ ಯಾವ ಸ್ಥಳಗಳನ್ನು ತೆರಿಗೆಗೆ ಒಳಪಡದ ಪ್ರದೇಶವೆಂದು ಆಯ್ಕೆ ಮಾಡಲಾಯಿತು? ಅಂಕೋಲಾ. ಗುಜರಾತ್ನ ದಂಡಿಯ ಬಳಿ 6 ಏಪ್ರಿಲ್ 1930ರಲ್ಲಿ ನಡೆಯುತ್ತಿದ್ದ ಉಪ್ಪಿನ ಕಾರ್ಯಕ್ರಮದಂತೆ ಕರ್ನಾಟಕದ ತೀರ ಪ್ರದೇಶಗಳಾದ ಕುಂದಾಪುರ, ಉಡುಪಿ, ಮಂಗಳೂರು, ಕುಮಟಗಳಲ್ಲಿ 1931ರ ಮಾರ್ಚ್ 5ರವರೆಗೆ ಉಪ್ಪಿನ ಸತ್ಯಾಗ್ರಹ ನಡೆಯಿತು. ಕೊನೆಗೆ ಗಾಂಧಿ ಇರ್ವಿನ್ ಒಪ್ಪಂದದಂತೆ ಕೊನೆಗೊಂಡಿತು. 4 ಈಸ್ ದಿ ರೈಟ್ ಆನ್ಸರ್. ಭಾರತದ ರಾಷ್ಟ್ರೀಯತಾವಾದಿಗಳ ಚಳವಳಿಯ ಇತಿಹಾಸದಲ್ಲಿ ಲಾಹೋರಿನ ಕಾಂಗ್ರೆಸ್ ಅಧಿವೇಶನವು ಒಂದು ಹೆಗ್ಗುರುತು. ಏಕೆಂದರೆ ಕಾಂಗ್ರೆಸ್ ಅಂತೂ ಇಂತೂ ಕೊನೆಯಲ್ಲಿ ಪೂರ್ಣ ಸ್ವರಾಜ್ ನಂಬಿಕೆಯನ್ನು ತ್ರಿವರ್ಣ ಧ್ವಜವನ್ನು ಅಳವಡಿಸಿಕೊಂಡಿತು. ಕಾಂಗ್ರೆಸ್ನ ವಾರ್ಷಿಕ ಅಧಿವೇಶನವು ಜವಾಹರಲಾಲ್ ನೆಹರೂರವರ ಅಧ್ಯಕ್ಷತೆಯಲ್ಲಿ 1929 ಡಿಸೆಂಬರ್ 29ರಂದು ಲಾಹೋರ್ನಲ್ಲಿ ನಡೆಯಿತು. ಡಿಸೆಂಬರ್ 31ರ ಮಧ್ಯರಾತ್ರಿ ರಾವಿ ನದಿ ದಂಡೆಯಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಿದ ನೆಹರು ಪೂರ್ಣ ಸ್ವರಾಜ್ಯ ಘೋಷಣೆ ಹೊರಡಿಸಿ ಅದೇ ಕಾಂಗ್ರೆಸ್ನ ಧ್ಯೇಯ ಎಂದು ಸಾರಿದರು. 1 ಈಸ್ ದಿ ರೈಟ್ ಆನ್ಸರ್. ಸಾಗರ ಗಾತ್ರಗಳ ಪ್ರಕಾರ ಆರೋಹಣ ಕ್ರಮದಲ್ಲಿ ಅವುಗಳ ಸರಿಯಾದ ಕ್ರಮ ಯಾವುದು? ಆರ್ಕಟಿಕ್, ಹಿಂದೂ ಮಹಾಸಾಗರ, ಅಟ್ಲಾಂಟಿಕ್ ಹಾಗೂ ಪೆಸಿಫಿಕ್. 2 ಈಸ್ ದಿ ರೈಟ್ ಆನ್ಸರ್. ಕರ್ನಾಟಕದ ಕರಾವಳಿ ಬಯಲು ಇದು ಅಲೆ ವಿನ್ಯಾಸದ ಪ್ರದೇಶವಾಗಿದೆ. ಈ ಹೇಳಿಕೆಗೆ ಸಂಬಂಧಿಸಿದಂತೆ ಮುಂದಿನ ಯಾವುದು ಸರಿಯಾಗಿದೆ? ಇದು ಸವೇತ ಅಂದರೆ ಇದು ಕ್ಷರಣ ಬಯಲಾಗಿದೆ. ಈ ಹೇಳಿಕೆ ಸರಿ. 2 ಈಸ್ ದಿ ರೈಟ್ ಆನ್ಸರ್. ಜಲಾನಯನ ಪ್ರದೇಶದ ಅಭಿವೃದ್ಧಿ ಕಾರ್ಯಕ್ರಮದ ಗುರಿಯು 1 ಮತ್ತು 2 ಅಂದರೆ
ಮಣ್ಣಿನ ಸವೆತವನ್ನು ನಿಯಂತ್ರಿಸುವುದು ಹಾಗೂ ನೀರಿನ ಸಂರಕ್ಷಣೆ ಮತ್ತು ಅಂತರ್ಜಲ ನಿರ್ವಹಣೆ ಜಲಾನಯ ಪ್ರದೇಶ ಅಭಿವೃದ್ಧಿಯ ಕಾರ್ಯಕ್ರಮದ ಗುರಿ. 4 ಈಸ್ ದಿ ರೈಟ್ ಆನ್ಸರ್. ಸೈಮನ್ ಆಯೋಗಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಎ. 1928ರಲ್ಲಿ ಭಾರತಕ್ಕೆ ಬಂದುದು ಮತ್ತಷ್ಟು ಹೆಚ್ಚಿನ ಸಂವಿಧಾನ ಸುಧಾರಣೆಗಳ ಸಾಧ್ಯತೆಗಳನ್ನು ಪರಿಶೋಧಿಸಲಿಕ್ಕಾಗಿ. ಬಿ. ಆಯೋಗದಲ್ಲಿ ಭಾರತೀಯರಾರೂ ಪ್ರತಿನಿಧಿಸಲ್ಪಡದಿದ್ದುದರಿಂದ ಭಾರತೀಯರಿಂದ ಬಹಿಷ್ಕೃತವಾಯಿತು. ಹಾಗಾದರೆ ಇವುಗಳಲ್ಲಿ ಸರಿಯಾದ ಹೇಳಿಕೆ? ಎ ಮತ್ತು ಬಿ ಎರಡೂ ಕೂಡ ಸರಿ. 1927ರಲ್ಲಿ ಭಾರತಕ್ಕೆ ಸೈಮನ್ ಆಯೋಗ ಬಂದಾಗ ಭಾರತದ ವೈಸರಾಯ್ ಇರ್ವಿನ್ ಆಗಿದ್ದ. ಈ ಸೈಮನ್ ಆಯೋಗದಲ್ಲಿ ಯಾವೊಬ್ಬ ಭಾರತೀಯ ಪ್ರಜೆಗೆ ಸದಸ್ಯತ್ವ ಇರದ ಕಾರಣ ಸೈಮನ್ ಆಯೋಗವನ್ನು ವಿರೋಧಿಸಲಾಯಿತು. ಆ ಸಂದರ್ಭ ಸ್ಯಾಂಡರ್ಸ್ನ ಲಾಠಿ ಏಟಿನಿಂದ ಲಾಲಾ ಲಜಪತ ರಾಯರು ನಿಧನ ಹೊಂದಿದ್ದರು. 3 ಈಸ್ ದಿ ರೈಟ್ ಆನ್ಸರ್. ಇಂಗ್ಲೆಂಡ್ನಿಂದ ಭಾರತಕ್ಕೆ ಅಧಿಕಾರ ವರ್ಗಾಯಿಸಲು ಬಾಲ್ಕನ್ ಯೋಜನೆಯನ್ನು ರೂಪಿಸಿದವರು ಮತ್ತು ಸಲಹೆ ಮಾಡಿದವರು ಯಾರು? ಮೌಂಟ್ ಬ್ಯಾಟನ್. 3 ಈಸ್ ದಿ ರೈಟ್ ಆನ್ಸರ್. ಎ. ಭಾರತದಲ್ಲಿ ಕರ್ನಾಟಕವು ಪ್ರಮುಖ ಕಾಫಿ ಉತ್ಪಾದನಾ ರಾಜ್ಯವಾಗಿದೆ. ಬಿ. ಕರ್ನಾಟಕದಲ್ಲಿ ಕಾಫಿ ಉತ್ಪಾದನೆಯ ಪ್ರಮುಖ ಜಿಲ್ಲೆಗಳು ತುಮಕೂರು, ದಾವಣಗೆರೆ ಮತ್ತು ಶಿವಮೊಗ್ಗ. ಇವೆರಡರಲ್ಲಿ ಸರಿಯಾದ ಹೇಳಿಕೆ ಅಥವಾ ಹೇಳಿಕೆಗಳು ಎ ಮಾತ್ರ. ಅಂದರೆ ಭಾರತದಲ್ಲಿ ಕರ್ನಾಟಕದ ಕಾಫಿ ಉತ್ಪಾದನೆಯಲ್ಲಿ ದೇಶದಲ್ಲೇ ಮೊದಲ ಸ್ಥಾನ ಪಡೆದಿದೆ, ನಂತರ ಕೇರಳ ಹಾಗೂ ತಮಿಳುನಾಡು. ಸೊ 1 ಈಸ್ ದಿ ರೈಟ್ ಆನ್ಸರ್. ವೈದ್ಯಕೀಯ ಇತಿಹಾಸದಲ್ಲಿಯೇ ಯಶಸ್ವಿ ಶಸ್ತ್ರಚಿಕಿತ್ಸೆ ಎಂದು ಪರಿಗಣಿಸಲ್ಪಟ್ಟ 9 ದಿನದ ಶಿಶುವಿನ ಮೇಲೆ ನಡೆಸಲಾದ ಪ್ರಥಮ ನಿಯೋನೇಟಲ್ ಹೃದಯ ಸರ್ಜರಿಯನ್ನು ಮಾಡಿದ ವೈದ್ಯರನ್ನ ಹೆಸರಿಸಿ. ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ. ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿಯವರು ಒಬ್ಬ ಭಾರತೀಯ ಹೃದಯ ಶಸ್ತ್ರಚಿಕಿತ್ಸಕರು. ಇವರು ಭಾರತದ 21 ವೈದ್ಯಕೀಯ ಕೇಂದ್ರಗಳ ಸರಪಳಿಯಾದ ನಾರಾಯಣ ಹೆಲ್ತ್ನ ಅಧ್ಯಕ್ಷರಾಗಿದ್ದಾರೆ. ಇವರು ನೀಡಿದ ಆರೋಗ್ಯ ಸೇವೆ ಪರಿಗಣಿಸಿ 2004ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಯಿತು. ಇವರು ಮಂಗಳೂರು ಮೂಲದವರು. 2 ಈಸ್ ದಿ ರೈಟ್ ಆನ್ಸರ್. ಸಾಮಾನ್ಯ ಮನುಷ್ಯನ ಸರಾಸರಿ ಬುದ್ಧಿಶಕ್ತಿ ಭಾಗಲಬ್ಧದ ಪ್ರಮಾಣ 90ರಿಂದ 110. 90ರಿಂದ 110ರಷ್ಟು ಬುದ್ಧಿಶಕ್ತಿ ಭಾಗಲಬ್ಧವು ಸಾಮಾನ್ಯ ಮನುಷ್ಯರಲ್ಲಿ ಸರಾಸರಿಯಾಗಿರುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಬಂಗಾಳದ ವಿಭಜನೆ ಜಾರಿಗೆ ಬಂದ ಹಾಗೂ ರದ್ದುಗೊಂಡ ವರ್ಷ ಕ್ರಮವಾಗಿ 1905 ಮತ್ತು 1911. ಬಂಗಾಳದ ವಿಭಜನೆ ಆಗಿದ್ದು ಅಕ್ಟೋಬರ್ 16, 1905. ಕ್ರಿಸ್ತಶಕ 1911ರಂದು ವೈಸರಾಯನಾದ ಲಾರ್ಡ್ ಹಾರ್ಡಿಂಜನು ಬಂಗಾಳದ ವಿಭಜನೆಯನ್ನು ರದ್ದುಗೊಳಿಸಿದನು. 1 ಈಸ್ ದಿ ರೈಟ್ ಆನ್ಸರ್. ಡಾಕ್ಟರ್ ಸಲೀಂ ಅಲಿ ಇವರು ಈ ಕೆಳಗಿನ ಯಾವ ವಿಷಯಕ್ಕೆ ಪ್ರಸಿದ್ಧರು? ಆರ್ನಿಥಾಲಜಿಸ್ಟ್. ಡಾಕ್ಟರ್ ಸಲೀಂ ಅಲಿ ಇವರು ಭಾರತದ ಪ್ರಸಿದ್ಧ ಪಕ್ಷಿ ವಿಜ್ಞಾನಿ ಮತ್ತು ನಿಸರ್ಗವಾದಿ. ಇವರ ಪೂರ್ಣ ಹೆಸರು ಸಲೀಂ ಮುಹಿಯುದ್ದೀನ್ ಅಬ್ದುಲ್ ಅಲಿ. ಇವರನ್ನು ಭಾರತದ ಪಕ್ಷಿಯ ಮನುಷ್ಯ ಎಂದು ಕರೆಯಲಾಗುತ್ತಿತ್ತು. ಇವರಿಗೆ ಪದ್ಮಭೂಷಣ 1958ರಲ್ಲಿ ಹಾಗೂ ಪದ್ಮವಿಭೂಷಣ 1976ರಲ್ಲಿ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. ಕರ್ನಾಟಕ ಮುನಿಸಿಪಲ್ ಕಾರ್ಪೊರೇಷನ್ ಅಧಿನಿಯಮ 1976ರ ಪ್ರಕಾರ ಕಾರ್ಪೊರೇಷನ್ನ ಮೇಯರ್ ಹಾಗೂ ಉಪಮೇಯರ್ರ ಅಧಿಕಾರಾವಧಿ ಎಷ್ಟು? 1 ವರ್ಷ. ಕರ್ನಾಟಕದ ಕಾರ್ಪೊರೇಷನ್ನ ಮೇಯರ್ ಹಾಗೂ ಉಪಮೇಯರ್ ಅಧಿಕಾರಾವಧಿ 1 ವರ್ಷ. 2 ಈಸ್ ದಿ ರೈಟ್ ಆನ್ಸರ್. ಕರ್ನಾಟಕದಲ್ಲಿರುವ ಒಟ್ಟು ರಾಜ್ಯಸಭಾ ಸ್ಥಾನಗಳು ಎಷ್ಟು? 12. ಕರ್ನಾಟಕದಲ್ಲಿರುವ ಒಟ್ಟು ರಾಜ್ಯಸಭಾ ಸ್ಥಾನಗಳ ಸಂಖ್ಯೆ 12. 2 ಈಸ್ ದಿ ರೈಟ್ ಆನ್ಸರ್. ಪೃಥ್ವಿ 2 ಕ್ಷಿಪಣಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವುದು ಸರಿಯಾಗಿದೆ? ಎ. ಇದು ಭಾರತದ IGM-DP ಒಂದು ಭಾಗವಾಗಿದೆ. ಬಿ. ಇದರ ನೌಕಾ ಭಿನ್ನ ರೂಪವನ್ನು ಧನುಷ್ ಎಂದು ಕರೆಯಲಾಗಿದೆ. ಸರಿಯಾದ ಉತ್ತರ ಎ ಮತ್ತು ಬಿ ಎರಡೂ ಕೂಡ ಸರಿ. ಪೃಥ್ವಿ 2 DRDOನವರು ಅಭಿವೃದ್ಧಿಪಡಿಸಿದ ಕ್ಷಿಪಣಿ. ಇದನ್ನು ನವೆಂಬರ್ 21, 2016ರಲ್ಲಿ ಮೊದಲ ಬಾರಿಗೆ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಇದನ್ನು DRDO ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಅಡಿಯಲ್ಲಿ ಅಂದರೆ IGM-DP ಅಭಿವೃದ್ಧಿಪಡಿಸಿತು. ಇದು 1000 ಸಿಡಿತಲೆಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಹೊಂದಿದೆ. 3 ಈಸ್ ದಿ ರೈಟ್ ಆನ್ಸರ್. ಕ್ಷೀರ ಭಾಗ್ಯ ಯೋಜನೆಯಡಿ ಶಾಲಾ ಮಕ್ಕಳಿಗೆ ಹಾಲನ್ನು ಒಂದು ವಾರದಲ್ಲಿ ಎಷ್ಟು ದಿನ ನೀಡಲಾಗುತ್ತದೆ? 5. ಅಪೌಷ್ಟಿಕತೆ ಮತ್ತು ಆರೋಗ್ಯವನ್ನು ಕಾಪಾಡಲು ಕರ್ನಾಟಕ ಸರ್ಕಾರವು 150 ml ನಷ್ಟು ಹಾಲನ್ನು ಪ್ರಸ್ತುತ ವಾರದಲ್ಲಿ 5 ದಿನ ನೀಡಲಾಗುತ್ತಿದೆ. 4 ಈಸ್ ದಿ ರೈಟ್ ಆನ್ಸರ್.
ವಿದ್ಯುತ್ ದರ ನಿಗದಿಪಡಿಸುವ ಸಂಸ್ಥೆ ಯಾವುದು? ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ. ಕರ್ನಾಟಕ ಸರ್ಕಾರ ವಿದ್ಯುತ್ ಸುಧಾರಣಾ ಕಾಯ್ದೆ 1999ರ ಅನ್ವಯ 1999ರಲ್ಲಿ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗವನ್ನು ಸ್ಥಾಪಿಸಿತು. ಇದು ವಿದ್ಯುತ್ ದರಗಳನ್ನು ನಿಗದಿಪಡಿಸುವ ಸಂಸ್ಥೆಯಾಗಿದೆ. 3 is the right answer. 1857ರ ಭಾರತದ ವಿವಿಧ ಭಾಗಗಳ ನಾಯಕರು ಬ್ರಿಟಿಷರ ವಿರುದ್ಧ ಬಂಡೆದ್ದರು. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗಿಲ್ಲ? ನಾನಾ ಸಾಹೇಬ್, ನಾಗ್ಪುರ. ಸೊ ಇದು ಸರಿಯಾದ ಹೊಂದಾಣಿಕೆಯಾಗಿಲ್ಲ. ಇನ್ನು ಕನ್ವರ್ ಸಿಂಗ್ ಬಿಹಾರ್, ಬಿರ್ಜಿಸ್ ಖದರ್ ಲಕ್ನೋ, ಶಾ ಮಹಾಲ್ ಬಾರೋತ್ ಸರಿಯಾಗಿದೆ. 2 ಈಸ್ ದಿ ರೈಟ್ ಆನ್ಸರ್. ಇಲ್ಲಿಗೆ 35 ಪ್ರಶ್ನೆಗಳ ಈ ಒಂದು ಎಪಿಸೋಡ್ ಮುಕ್ತಾಯವಾಗ್ತಾ ಇದೆ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ವಾಯುಶಕ್ತಿಯ ರಾಷ್ಟ್ರೀಯ ಸಂಸ್ಥೆಯನ್ನು ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ? ಚೆನ್ನೈ. ವಾಯುಶಕ್ತಿಯ ರಾಷ್ಟ್ರೀಯ ಸಂಸ್ಥೆಯನ್ನು 1998ರಲ್ಲಿ ಚೆನ್ನೈನಲ್ಲಿ ಸ್ಥಾಪಿಸಲಾಗಿದೆ. ಇದು ಭಾರತದ ಸರ್ಕಾರದ ಹೊಸ ಮತ್ತು ನವೀಕರಿಸಬಹುದಾದ ಶಕ್ತಿ ಸಂಪನ್ಮೂಲಗಳ ಸ್ವಾಯತ್ತ ಸಂಸ್ಥೆಯಾಗಿದೆ. ಇದು ಹೆಚ್ಚಿನ ಸಂಶೋಧನೆ ನಡೆಸುವ ಮೂಲಕ ವಾಯುಶಕ್ತಿ ಕ್ಷೇತ್ರದ ಸಂಪೂರ್ಣ ತೊಂದರೆಗಳ ಮತ್ತು ಸುಧಾರಣೆಗಳ ಬಗ್ಗೆ ಸಂಪೂರ್ಣ ಪರಿಹಾರಗಳನ್ನು ಹುಡುಕುತ್ತದೆ. 2 ಈಸ್ ದಿ ರೈಟ್ ಆನ್ಸರ್.